ತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಲಾದ. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೀ ವಿಧಾತ, ಪಾಂಚಾಲಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ ಪ್ರಿಯತಮೇ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾದ? ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರುಗುವೆ ಕೆಲೆ. ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರುಗುವೆ ಕೆಲೆ. ಪಾಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡುಕೋಪದಿಂದ ಹಿಡಿದುವೇಕೆ ಕೋಮಲಾಂಗಿಯೇ. ಕಡುಕೋಪದಿಂದ ಹಿಡಿದುವೇಕೆ ಕೋಮಲಾಂಗಿಯೇ. ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರುಗುವೆ ಕೆಲೆ ಮರುಗುವೆ ಕೆಲೆ. ಏನಾಯಿತು ದೇವಿ, ಏಕೆ ಇಷ್ಟೊಂದು ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿ ಆಳುವಿಗೆ ಒಂದಲ್ಲ 10 ಕಾರಣಲಿರುವೆ. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನೆಂದು ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಅದು ಹಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವೆನು ಕೇಳು. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು. ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಿಯಾಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಶ್ರೀಕೃಷ್ಣನು. ಗೋಪಿಕಾಂಗನೆ ವಿಲಾಸ ವಿಭ್ರಮೆಯಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗದಾಗಲೇ ಹೀಗಾಗಬಹುದೆಂದು ತಿಳಿದಿದ್ದೆನು. ಅದಿರಲಿ, ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಪು ಪಾಂಚಾಲಿ, ಬಾಪು. ಪಾಂಚಾಲಿ, ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಭೀಮನ ಪ್ರೀತಿಯ ಪ್ರೇಯಸಿ ನೀನು, ಜಾಣೆ ಮುದ್ದಾಡುವೆನು ಬಾರೆ. ಅದಮರ ಕೆಣಗುತ್ತರ
ಶರಣದ ಗುರುವಂಶವನ್ನೇ ನಾಶವಗೈವೆ. ಗುರುಕುಲ ಅಸಮರ ಕೆಣಕು ಶರಣದ ಗುರುವಂಶವನ್ನೇ ನಾಶವಗೈವೆ. ದುರುಳ ದುಶಾಸನ ಒಡಲನ್ನು ಬಗೆದು ದುರುಳ ದುಶಾಸನ ಒಡಲನ್ನು ಬಗೆದು ಬಿಚ್ಚಿದ ಮುಡಿಯ ಕಟ್ಟುವೆ ಮಾರೆ. ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು. ಭೀಮನ ಪ್ರೀತಿಯ ಪ್ರೇಯಸಿ ನೀನು. ಜಾಣೆ ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಸಮಯವಿದೆ, ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ, ಸಮಯವಿದೆ, ಶೃಂಗಾರಕ್ಕೆ ಭೀಮ. ಸಮಯವಿದೆ, ಶೃಂಗಾರಕ್ಕೆ ಭೀಮ. ರಮತೆಯ ಮನಗೆ ನೀರವಿರಾಮ. ರಮತೆಯ ಮನಗೆ ನೀರವಿರಾಮ. ಸಮಯವಿದೆ, ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ, ಸ್ವಾಮಿ, ಪ್ರಿಯ, ಮನ ಮುದಿಸುವ ಮಧು ಆಶ ವಿಲಾಸ. ಮನ ಮುದಿಸುವ ಮಧು ಆಶ ವಿಲಾಸ. ಗೌರವ ಶಿರವ ಹರೆಯುಳು ನೀನು. ತಿಳಿದೆ ಪ್ರಾಣೇಶ್ವರ? ಗೌರವ ಶಿರವ ಹರೆಯುಳು ನೀನು. ಚೆಲ್ಲುತ್ತಾ ಸೇರುವೆ ಆಗ. ಪ್ರಾಣೇಶ್ವರ, ಚೆಲ್ಲುತ್ತಾ ಸೇರುವೆ. ಇನ್ನು ಸಮಯವಿದೆ, ಚೆಲ್ಲುತ್ತಾ ಸೇರುವೆ ಕಾಂತೆಯಲ್ಲಿ. ಚೆಲ್ಲುತ್ತಾ ಸೇರುವೆ ಕಾಂತೆಯಲ್ಲಿ. ಸಮಯವಿದೆ, ಶೃಂಗಾರಕ್ಕೆ ಭೀಮ. ಸಮಯವಿದೆ, ಶೃಂಗಾರಕ್ಕೆ ಭೀಮ. ರಮತೆಯ ಮನಗೆ ನೀರವಿರಾಮ. ರಮತೆಯ ಮನಗೆ ನೀರವಿರಾಮ. ಸಮಯವಿದೆ. ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೆ ಒಂದು ಸಾರಿ ನೀವು ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ, ಮತ್ತು ಇನ್ನು ಏನೇನು ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲಿಚ್ಛಿಸುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನಿಸಿದರೇನಾಯಿತು? ಎಷ್ಟೇ ಆದರೂ ನೀನು ಅಣ್ಣನ ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹುಪುರದಿಂದ ನಿರೀಕ್ಷಿಸುವೆನು. ಧರ್ಮ ಪಾರಾಯಣನ ಯುಧಿಷ್ಠಿರನು ದುರ್ಯೋಧನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ. ನೋಡು ಅಣ್ಣ,
ಹಾಲೆ ಭೀಮಸೇನನು ಸಂಧ್ಯಾ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನಿಂದೊರೆತು ಬ್ಯಾರ್ಯಾರಿಂದಲೂ ಸತ್ರರಲ್ಲ. ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೀನಿ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವನೆ. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನ ಅನುಮೋದಿಸಬಹುದು, ನಕುಲ ದಾವದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸಿರುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗ್ಲಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು, ಆದರೆ ಇನ್ನೊಂದು ಗಳಿಗೆ ಇದನ್ನು ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ಈ ನನ್ನ ಗಳೆ ಇವೆರಡೆಯ ಕುರುಕಲವನ್ನು ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಇಷ್ಟೊಂದು ಸಿಟ್ಟಾಗಿ ನಿಂತಿರುವನು? ಏಕೆ ಈ ನನ್ನ ಬಿರುಗೂದರ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುತ್ತಿಲ್ಲವೇ? ಸಹೋದರ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಬಿಟ್ಟ, ದುಡುಕಿ ಸಮರ ಬಯಸುವುದನ್ನು ಬಿಟ್ಟ, ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿರು ನುಡಿ ಶಾಪವು ಕುರು ಸಂಜಾತರ ನರಳಿಸದಿರು. ಮಡದಿ ಪಾಂಚಾಲಿಯ ಬಿರು ನುಡಿ ಶಾಪವು ಕುರು ಸಂಜಾತರ ನರಳಿಸದಿರುವುದೇ. ತಾಳಿದವನ ಮುಂದೆ ದಿವಾ, ತಾಳಿದವನ ಮುಂದೆ ಗಾಳಿಯನು ಎಂಬ ಹಿರಿಯರ ವಚನವ ಮೀರುವುದನು ಬೇಡ. ಹಿರಿಯರ ವಚನವ ಮೀರುವುದನು ಬೇಡ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಸಹೋದರ, ನನ್ನಲ್ಲಿ ಕೋಪವೇ? ನಿನ್ನ ಕೋಪವನ್ನು ಆರಿಸುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಭೀಮಸೇನನು ನಮ್ಮ ಎಲ್ಲರಿಗೂ ಹಿರಿಯನು, ಧರ್ಮರಾಯನು ನಮ್ಮೆಲ್ಲರಿಗೂ ಹಿರಿಯನು. ಆತನ ವಿಚಾರಕ್ಕೆ ಇಷ್ಟಕ್ಕೆ ಅನುಗುಣವಾಗಿ ನಾವು ಸಂಧಿಯನ್ನು ಪ್ರಸ್ತಾಪಿಸುವುದು ಬೇಡವಣ್ಣ. ಯುದ್ಧವನ್ನು ಪ್ರಾರಂಭಿಸುವುದು ಬೇಡ.
ಸಹಿಪದು ಮನದೊಳು ತಾಪವತರು ಸಹಿಪದು ಮನದೊಳು ತಾಪವತರು ಧರ್ಮಗಳ ಕಾರ್ಯ ಸಾಧಿಸು ಕೋಮಲ ಹೃದಯದ ಕೊರಗದು ಸರಿಗೆ ಧರ್ಮದಿಂದಗಳ ಕಾರ್ಯ ಸಾಧಿಸು ಕೋಮಲ ಹೃದಯದ ಕೊರಗದು ಸರಿಗೆ ಸಾರ ಸಾಕ್ಷಿನಿ ಹರಿಯದ ದೀಪರೆ ಸಾರ ಸಾಕ್ಷಿನಿ ಹರಿಯದ ದೀಪರೆ ಬೆಕ್ಕಿತ್ತು ನಿನ್ನೆಂದು ಬಿಟ್ಟು ಕದಡುವೆ ಬೆಕ್ಕಿತ್ತು ನಿನ್ನೆಂದು ಬಿಟ್ಟು ಕದಡುವೆ ಮಾಲಿನಿ ಮನದ ಪಾಂಚಾಲಿ, ಇದಕ್ಕೆ ನೀನು ಏನು ಹೇಳುವೆ? ಧರ್ಮ ಧರ್ಮವೆಂದು ಹಮ್ಮಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂದು ನಿನಗೆ ತಿಳಿದಿಲ್ಲ ಪಾಂಚಾಲಿ. ಮುಂದೆ ಆಗೋ ಅವಿವಿಚಾರಕ್ಕೆ ನಾವೇ ದುಃಖಿಸಬೇಕಾಗುತ್ತದೆ. ಆದ್ದರಿಂದಲೇ ನಾನು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನಕ್ಕೆ ಗುರಿಪಡಿಸುವಿರೋ ಎಂಬುದೇ ನನ್ನ ಚಿಂತೆ ಆಗಿದೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಬರುವೆನು. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಅಣ್ಣ, ಪರಮಾತ್ಮ, ಪಾಂಡುಪುತ್ರಗಳ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ. ಪರಮಾತ್ಮ, ಹೋದ ಕೆಲಸವೇನಾಯಿತು? ಓದವರ ಯಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸುಸೂತ್ರವಾಗಿ ನಡೆಯಿತು. ಸಂಧಿ ವಿಚಾರ ನಡೆಯಿತೆ? ಓ, ಅದು ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ಓ, ಆಯ್ತು. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಳೆತೊಟ್ಟನು. ಈಗ ಸಂಧಿಯ ವಿಚಾರದಲ್ಲಿ ನಮ್ಮ ಐವರಿಗೂ ಸೀರೆ ನುಡಿಸಲು ಅಪೇಕ್ಷಿಸುವೆಯಾ? ಯಾದವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ನಾನು ಮೊದಲೇ ಹೇಳಲಿಲ್ಲವೇ ನಿನಗೆ ಇದು ಸಂಬಂಧಪಟ್ಟ ವಿಚಾರವೆಂದು? ಸ್ವಾಭಿಮಾನ ಶೂನ್ಯವಾದ ಸಂಧಾನ ನಡೆದೆ ಈ ಭೀಮನಿಗೆಂತ ಸಂಬಂಧ ಇರುವುದು? ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆದರೂ ಸಹ ಒಪ್ಪಿದನು. ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆಯಾಯಿತು. ಕೃಷ್ಣ, ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಪುರಸ್ಕಾರದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸೇ ಬಿಡೆನು. ಏನು ಇಡಂಬಪದೆಯೇ ಸರಿ. ನಿಲ್ಲಯ್ಯ, ನಿನಗಿಷ್ಟೊಂದು ಕೋಪವಿಲ್ಲದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಹಾಳುತ್ತಿದ್ದೆ. ನನ್ನ ಮಾತನ್ನು ಸಮಾಧಾನದಿಂದ ಕೇಳು. ಕೃಷ್ಣ, ಸುಮ್ಮನೆ ನನ್ನ ಕಾಡಬೇಡ. ಈ ಸಂಧಿ ಸುದ್ದಿಯು ನನಗೊಪ್ಪದು ಒಪ್ಪಲಾಗದು. ದುರ್ಯೋಧನ, ಭೀಮಸೇನ, ಆ ದುರ್ಯೋಧನ ನಿನಗೆ ಒಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಬೇಗ ಹೇಳು ಕೃಷ್ಣ, ಏನು ಆ ಸಂದೇಶ? ನೀನು ನನ್ನ ಬಳಿ ಬಂದು ಕೈ ಕಟ್ಟಿಕೊಂಡು ಕುಳಿತುಕೊಂಡರೆ ಆ ನಿನ್ನ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ನಿನ್ನನ್ನು ಕಂಡ್ರೆ ನಿನಗೆ ಭಯ ಕಣಯ್ಯ. ನೀನು ಕುಳಿತುಕೊಳ್ಳದ ಹೊರತು ಆ ಸಂದೇಶವನ್ನು ನಿನಗೆ ತಿಳಿಸುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಕಣಯ್ಯ. ನಿನ್ನನ್ನು ಕಂಡ್ರೆ ನನಗೆ ಭಯ. ಹಾ, ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು.
ನೀನು ಹಾಗಾದ್ರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ಈಗ ಹೇಳು, ಏನು ಆ ಸಂದೇಶ? ಈಗ ಕೇಳಿರಿ ಯಾಜ್ಞ ಸೇನೆ, ನಾನು ಹೇಳಿದಂತೆ ಮಾಡು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಪರಿಹಾಸ್ಯವಲ್ಲ ತಂಗಿ, ನೀನು ಶತ್ರುಗಳ ಹೆಡೆಮುಡಿ ಕಡಿಯುವುದರಲ್ಲಿ ಮಹಾಪಂಡಿತಿಯಂತೆ. ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುತ್ತದೋ ಬರುವುದೋ ಎಂದು ನಾನು ನೋಡುವೆನು. ಭೀಮಸೇನ, ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಭೀಮಸೇನ, ಈಗ ಕೇಳಿರಿ. ಬಾ, ಈಗ ಕೇಳಿರಿ. ಈ ಭೀಮನ ಹಗ್ಗವು, ಈ ಭೀಮನನ್ನು ಬಂಧಿಸಿದ ಹಗ್ಗವು ಇಂದಿನ ರಾಜ್ಯಸಭೆಯಲ್ಲಿ ನನ್ನ ಹಂಗಾಣಗಳನ್ನು ಬಂಧಿಸಲು ನೆರವಾಯಿತು. ಯಾರು 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 ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ನಿಸಿದರೆ ಯಾರು? ಯಾರೋ ದುರಾತ್ಮರು. ಮತ್ತಿನ್ಯಾರು? ಆ ದುರಾಗ್ರಹಿಯಾದ ದುರ್ಯೋಧನ ಆಜ್ಞೆ ಮಾಡಿದನು, ಆ ದುರಾಚಾರಿಯಾದ ದುಶ್ಯಾಸನ ಆ ಕೆಲಸವನ್ನು ಮಾಡಿದನು. ಅವರಲ್ಲದೆ ಮತ್ತಿನ್ಯಾರು ಈ ಕೆಲಸ ಮಾಡುವರು? ಪಾಂಚಾಲಿ, ಬಿಚ್ಚು ನನ್ನ ಕರಗಳನ್ನು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುಂದಿಕೌರವರು ಈ ರೀತಿ ಅಪಮಾನಗೊಳಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ಈ ಸಂದೇಶಕ್ಕೆ ಆದ ಕೊಟ್ಟ ಉತ್ತರ ಇಷ್ಟೇ ಅಲ್ಲ, ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರ ಅರ್ಧ ರಾಜ್ಯ ದೊರಕಬೇಕಾದರೆ ಅದು ರಣಾಂಗಣದಲ್ಲಿ, ರತಿಕರ ಶಸ್ತ್ರಾಸ್ತ್ರಗಳ ಆಸ್ಪಾದನೆಯಲ್ಲಿ, ರತಿಕರ ವೀರ ಘೋಷದಲ್ಲಿ ಎಂದು ನುಡಿದನು. ಪರಮಾತ್ಮ, ಈ ಸಂದೇಶಕ್ಕೆ ನಮಗಿರುವುದು ಒಂದೇ ಉತ್ತರ, ಅದು ಯುದ್ಧ. ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ ಕೃಷ್ಣ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಪಟ್ಟೆ, ಆದರೆ ನಮಗೆ ಬಂದೊದಗಿರುವುದು ಈ ಯುದ್ಧ. ಅಗ್ರಜ, ಬಿಚ್ಚು ನನ್ನ ಕರಗಳನ್ನು. ಧನಂಜಯ, ಯಾರೋ ಬಿಚ್ಚುವುದಿಲ್ಲವೇ? ಯಾರೋ ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವನು. ಅಂದು ನಾನು ಪ್ರತಿಜ್ಞೆ ಮಾಡಿದೆನು, ಈ ದಿನ ಯುದ್ಧ ಸನ್ನದ್ಧನಾಗಬಹುದು. ಪುನಃ ಪ್ರತಿಜ್ಞೆ ಮಾಡುತ್ತಿರುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ ಈ
ವೀರ ಮಾತೆಯಾದ ಕುಂತಿದೇವಿಯು ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ದುರ್ಯೋಧನ 98 ಮಂದಿ ಸಹೋದರರನ್ನು ಸಮೂಲನವಾಗಿ ನಾಶ ಮಾಡಿ ದುಷ್ಟ ದುಶ್ಯಾಸನನ್ನು ವಕ್ತಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸರಕ್ತದಿಂದ ಪಾಂಚಾಲಿಯ ಬಿಡುಮುಡಿ ಕಟ್ಟಿದ ನಂತರ ಆ ದರ್ಪಿತ ದುರ್ಯೋಧನ ದೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ನಳೆಯ ಭಯಂಕರ ವಾಯುನಂದನ ಅಂಜನಾ ಸುತ ಮಾರುತಿಯ ಸಹೋದರ ಸಹಸ್ರ ಗಜಬಲವುಳ್ಳ ನಾನು ಸಹಸ್ರ ತುಲಾಭಾರವನ್ನು ಈ ನನ್ನ ಗದಾದಂಡದಿಂದ ಆ ಅಧಮರನ್ ಬಲಪಡಿವೆನು. ಇದೇ ಭೀಮ ಪ್ರತಿಜ್ಞೆ, ಇದೇ ಭೀಮ ಪ್ರತಿಜ್ಞೆ, ಇದೇ ಭೀಮ ಪ್ರತಿಜ್ಞೆ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಪ್ತಾಶ್ವರ ಸಮಾರೂಢಂ ನಿರ್ವೀರ್ಯಂ ಶ್ವೇತಪದ್ಮಧರಂ ದೇವಂ ಹರಿಯಲಾರದ ಘೋರ ಸಂದೇಹದಾಬ್ದಿಯನುಳುಗೇನ ಮನದಿ ಮೂಡಿಯ ಅಂಧಕಾರವ ಮನದಿ ಮೂಡಿಯ ಅಂಧಕಾರವ ಬೆಳಗಿಸಿ ಇಂದು ಭಾಸ್ಕರ ಹರಿಯಲಾರದ ಘೋರ ದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಯನೆಂದು ತಾಪದೆ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಯನೆಂದು ತಾಪದೆ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಓಂ ಭಾಸ್ಕರಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಭಾಸ್ಕರಾಯ ನಮಃ. ಕುಮಾರ ಕರ್ಣ, ಅಮ್ಮ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರು? ಕುಮಾರ, ಅಮ್ಮ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಅಮ್ಮ,
ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವೋ ಲಭಿಸಿದಮ್ಮ ಅಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಅಮ್ಮ ಅಮ್ಮ ಕರುಣೆಯ ತೋರಿದೆ ಕುವರನ ಪೊರೆದೆ ಕರುಣೆಯ ತೋರಿದೆ ಕುವರನ ಪೊರೆದೆ ಎಂದಿಗೆ ಈ ಋಣವ ತೀರಿಸಲೇನ ಎಂದಿಗೆ ಈ ಋಣವ ತೀರಿಸಲೇನ ಜನಿಸಿದ ಮರುಕ್ಷಣವೇ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜನಕತೆಗೆ ಅಂದೆ ಜನಿಸಿದ ಮರುಕ್ಷಣವೇ ಜನಕತೆಗೆ ಅಂದೆ ಮಗುವಮ್ಮ ನಾನಾದ ಏನು ಮಗುವಮ್ಮ ನಾನಾದ ಏನೊಂದನು ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಅಪರಾಧ ಏನೆಂದು ತಾಯಿ ನಾ ಮಾಡಿದ ಅಪರಾಧ ಏನೆಂದು ತಾಯಿ ಅಕ್ಷಮ್ಯವೆನ್ನಿಸೆ ಜೀವಮಾವಿಯೇ ಅಕ್ಷಮ್ಯವೆನ್ನಿಸೆ ಜೀವಮಾವಿಯೇ ಮಗನೆಂಬ ಮಮಕಾರ ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಐವರ ಮಾತೆ ನಿನಗಿರುವುದೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಕೀರ್ತಿಶೀಲನಾಗು ಕನ್ನ. ಎಂತಹ ಕೀರ್ತಿಯಮ್ಮ ನನ್ನದು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯೇ? ಈ ಪಾಪಿ ದೇಹವನ್ನು
ಅಲ್ಲಿರುವ ಜಲಚರಗಳು ಕೂಡ ತಿನ್ನದೆ ಬಿಟ್ಟು ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತನ್ನ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು. ಹೀಗಿರುವಾಗ ನನ್ನನ್ನು ಎಲ್ಲರೂ ಸೂತ ನೀಚ ಹೀನಕುಲವೆಂದು ಹೀಯಾಡಿಸುತ್ತಿರುವಾಗ ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸುವುದಾಯಿತು. ಹೇಕಮ್ಮ ಸುಮ್ಮನಿದ್ದೆ? ಹೋಗಲಿ ಬಿಡು. ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಈಗಲಾದರೂ ಮಗನೆಂಬುದು ನೆನಪಿಗೆ ಬಂತಲ್ಲ, ಕರುಣೆಯನ್ನು ತೋರಿದೆಯಲ್ಲ, ಉಪಕಾರದ ಭಾರವನ್ನು ಹೇಗೆ ತಾನೇ ತೀರಿಸಲಿ ತಾಯಿ? ಅಮ್ಮ, ನಿನ್ನ ತಾಯಿ ನಾನೇನಯ್ಯ.
ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುವುದು. ಸತ್ಯವಾಗಿ ಹೇಳಬೇಕು, ನೀನು ಬದುಕಿರುವೆ ಎಂಬ ವಿಚಾರವನ್ನು ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲು ಕಾತರನಾಗಿ ಓಡಿ ಬಂದೆ. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣಳು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕಂದ, ಅಮ್ಮ, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆ? ಹಾ ಪಾಂಡವರು ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರು ತಾನೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಯಾದ ನನಗೆ ಎಲ್ಲಿಂದ ಬರಬೇಕು ತಾಯಿ? ಆಗಿ ಹೋಯಿತು ಮಗನೇ. ಈಗಲಾದರೂ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವಂತೆ ಬಾ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ಸಂತೋಷವಾಗಿ ನಡೆದುಕೊಳ್ಳುವೆನು. ಆದರೆ ನಾನು ಜೀವಿಸಿರುವ ತನಕ ನನ್ನ ಸ್ವಾಮಿ ನಿಂದನೆಯನ್ನು ಮಾತ್ರ ಮಾಡಲಾರೆ ತಾಯಿ, ಮಾಡಲಾರೆ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡು ಬೇಡಿಕೊಳ್ಳುತ್ತಿರುವೆನು, ಸೌಭಾದ್ರ ದಾನ ಮಾಡು ಕಂದ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು, ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಕಕ್ಕಿಂತಲೂ ಕಡೆಯಾಗುವುದಿಲ್ಲವೇ? ನನ್ನ ಹೆತ್ತ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಂತಹ ನೀಚನೆಂದು ಶಪಿಸದಿಹರೆ? ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನು ಹಿತಬೋಧನೆಯನ್ನು ಮಾಡುತ್ತಾಯೇ? ಶೇಖರಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ನಿನ್ನ ಎಳೆತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ಅಮ್ಮ. ಶ್ರೀಕೃಷ್ಣನ ಪರಮಾತ್ಮನು ಪ್ರಾಣವೇ ತನ್ನ ಪ್ರಾಣವೆಂದು ಹೇಳಿರುವಾಗ ಅವರ ಪ್ರಾಣಕ್ಕೆಲ್ಲಿರುವುದಮ್ಮ ಭಯ? ಬಿಡು ನಿನ್ನ ವ್ಯಥೆಯನ್ನು ತಾಯಿ. ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಕರ್ಣ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಒಂದು ವೇಳೆ ಅರ್ಜುನನಿಂದ ನಾನೇ ಮೃತಪಟ್ಟರು ನಿನಗೆ 5 ಮಕ್ಕಳು ಉಳಿದವರಲ್ಲ ತಾಯಿ. ಕುಮಾರ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಿಕೊಡು ಕಂದ. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವೆ. ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ, ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಅಮ್ಮ, ಆತನ ನೋಡಿ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಒಂದು ವೇಳೆ ಅರ್ಜುನನಿಂದ ನಾನೇ ಮೃತಪಟ್ಟರು ನಿನಗೆ 5 ಮಕ್ಕಳು ಉಳಿದವರಲ್ಲ ತಾಯಿ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಕಂದ? ಎತ್ತ ತಾಯಿಯ ಮಾತನ್ನು ಸಂತೋಷವಾಗಿ ನಡೆಸಿಕೊಳ್ಳುತ್ತೇನೆ, ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ಕರ್ಣನಂತಹ ನೀಚನಲ್ಲ ತಾಯಿ. ಎತ್ತ ತಾಯಿಯ ಮಾತನ್ನು ನಡೆಸಿಕೊಳ್ಳುವುದಾದಷ್ಟು ಕಡು ಪಾಪಿ ಎಂದು ಭಾವಿಸಿದೆಯ ತಾಯಿ? ತೊಟ್ಟ ಬಾಣವನ್ನು ತೊಡದಿರನದಿ ಕಟ್ಟ ಕಡೆಯ ತನಕ ಕರದೊಯ್ದು ಬೇಗನೆ ಬಂದೆನು ತೊಟ್ಟ ಬಾಣವನ್ನು ತೊಡದಿರನದಿ ಕಟ್ಟ ಕಡೆಯ ತನಕ
ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ದುರ್ಯೋಧನ, ಈಗಲೀಗಲೇ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ತೊಡಬೇಡ ಎಂದು ವಾಗ್ದಾನ ಪಡೆದಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷೈರವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿವೇನು. ಅಮ್ಮ, ಇನ್ನು ನಮಗೆ ಜಯವಿಲ್ಲ, ನಿಮ್ಮುಗಳ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾಯಿ ಮಗನೇ. ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಧರ್ಮದಾರಿಗೆ ನಾ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನ್ನು, ಬಿಡು ಚಿಂತೆಯ ಜನರೇ. ಜನನೇ ಸಂದೇಹವ ಬಿಡು ಅಮ್ಮ, ಕಳ್ಳನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ತರವ ಬೆಳೆದು ನಿಲ್ಲಲಿ. ಮುಗಿಲ ಇಳಿದು ಬರಲಿ, ಈ ತರವ ಬೆಳೆದು ನಿಲ್ಲಲಿ. ಇಟ್ಟಾಳೆ ಸತ್ಯವಮ್ಮ, ಇಟ್ಟಾಳೆ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ. ಶ್ರೀಕೃಷ್ಣನ ಕುಟಿಲೋಪಾಯ. ಎತ್ತ ತಾಯಿಯ ಪ್ರಥಮ ದರ್ಶನವಾಯಿತು. ಪುನಃ ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ, ಕಟ್ಟ ಕಡೆಯದಾಗಿ ನನ್ನೊಂದು ಮಾತನ್ನು ನಡೆಸಿಕೊಡುವೆಯಾ ಅಮ್ಮ? ಹೇಳು ಕಂದ, ಅದೇನು ಹೇಳು ಕುಮಾರ. ಸತ್ಯವಾಗಿ ನಡೆಸಿಕೊಡುವೆನು, ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯೋ ತನಕ ಇವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಹೇಳಬೇಡ ಅಮ್ಮ. ಕುಮಾರ, ಒಂದು ವೇಳೆ ದೈವವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಮರಣ ಹೊಂದಿದರೆ ಕುಮಾರ, ಸತ್ಯನಂದನಾದ ಧರ್ಮರಾಯನ ಕೈಯಲ್ಲಿ ನನ್ನ ಉತ್ತರ ಕ್ರಿಯಾದಿಗಳನ್ನು ಕರ್ಣ, ಮಾಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ ಅಮ್ಮ. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ, ನಿನ್ನ ಮುಗವನ್ನು ಈ ಯುಗದಿ ಕಾಣಲಹುದೆಯೆಂದು. ಅಮ್ಮ,
ಬಗೆ ಬಗೆಯೊಳು ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಮಗನೇ ನಿನ್ನ ಮೊಗವನು ಈ ಯುಗದಿ ಕಾಣದ ಮೂಲೆಯು. ಮಗನೇ ನಿನ್ನ ಮೊಗವನು ಈ ಯುಗದಿ ಕಾಣದ ಮೂಲೆಯು. ಬಗೆ ಬಗೆಯೊಳು ಹೋಗಿ ಬರುವೆನಾ ಕಂದ ಹೋಗಿ ಬರುವೆನಾ. ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನಾ ಕಂದ ಹೋಗಿ ಬರುವೆನಾ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದ ಮನುಷ್ಯನು ಬದುಕಿದ್ದು ಸತ್ತ ಹಾಗೆ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಉಳಿದಿದ್ದು ದೈವವಿಚ್ಛೆ. ವಿಧಾತನ ನಾಟಕ ಬಲ್ಲವರ ಮಾನವ ಜೀವ ಎಲ್ಲ ಮಾಯೆ ಮಾಯಾ ಜಾಲ ಪರಮಾತ್ಮ ವಿಧಿಗೈದ ಮೋಹಿನ ಗತಿ ಜಗದಿ ವಿಧಿಗೈದ ಎನ್ನಯ್ಯ ಬಾಳು ಕಣ್ಣೀರು ಜಗದಿ ಎನ್ನಯ್ಯ